ದೆಹಲಿಯಲ್ಲಿಂದು 2023ನೇ ಸಾಲಿನ 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಪ್ರಕಟಿಸಲಾಗಿದೆ. ಪ್ರಶಸ್ತಿ ಆಯ್ಕೆ ವಿಭಾಗದ ಅಧ್ಯಕ್ಷ ಹಾಗೂ ಬಾಲಿವುಡ್ ನಿರ್ದೇಶಕ ಆಶುತೋಷ್ ಗೋವಾರಿಕರ್ ಹಾಗೂ ನಾನ್ ಪಿಕ್ಚರ್ ವಿಭಾಗದ ಮುಖ್ಯಸ್ಥ ಮತ್ತು ಕನ್ನಡ ನಿರ್ದೇಶಕ ಪಿ ಶೇಷಾದ್ರಿ ಅವರು ಪ್ರಶಸ್ತಿ ವಿಜೇತರ ಪಟ್ಟಿ ಬಿಡುಗಡೆ ಮಾಡಿದರು. ಈ ವೇಳೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಇಲಾಖೆ ಜಂಟಿ ಕಾರ್ಯದರ್ಶಿ ಡಾ ಅಜಯ್ ನಾಗಭೂಷಣ್ ಉಪಸ್ಥಿತರಿದ್ದರು. ಆಶುತೋಷ್ ಗೋವಾರಿಕರ್ ಹಿಂದಿ ಚಿತ್ರ ಮಿಸಸ್ ಚಟರ್ಜಿ ವರ್ಸಸ್ ನಾರ್ವೆ ಚಿತ್ರದ ಅಭಿನಯಕ್ಕಾಗಿ ರಾಣಿ ಮುಖರ್ಜಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಲಭಿಸಿದೆ. ಅತ್ಯುತ್ತಮ ನಟ ಪ್ರಶಸ್ತಿ ಇಬ್ಬರಿಗೆ ಲಭಿಸಿದ್ದು, ಜವಾನ್ ಚಿತ್ರಕ್ಕಾಗಿ ಶಾರುಖ್ ಖಾನ್ ಹಾಗೂ 12th ಫೇಲ್ ಚಿತ್ರಕ್ಕಾಗಿ ವಿಕ್ರಾಂತ್ ಮೆಸ್ಸಿಗೆ ಪ್ರಶಸ್ತಿ ದೊರೆತಿದೆ. ಅತ್ಯುತ್ತಮ ಚಿತ್ರ ಪ್ರಶಸ್ತಿಗೆ ಸುದೀಪ್ತೋ ಸೇನ್ ನಿರ್ದೇಶನದ ಹಿಂದಿಯ ದ ಕೇರಳ ಸ್ಟೋರಿ ಆಯ್ಕೆಯಾಗಿದೆ ಎಂದು ಪ್ರಕಟಿಸಿದರು. ಕೆ ಯಶೋಧ ಪ್ರಕಾಶ್ ನಿರ್ದೇಶನದ ಕನ್ನಡದ ಕಂದೀಲು ಅತ್ಯುತ್ತಮ ಪ್ರಾದೇಶಿಕ ಚಿತ್ರ ಪ್ರಶಸ್ತಿ ಪಡೆದಿದೆ ಎಂದು ಹೇಳಿದರು. Best actor in a leading role is also a shared award. The first one going to the Hindi film Jawan, awarded to the actor for delivering a powerhouse performance, balancing raw intensity and emotional depth and bringing to life a hero who fights not just enemies, but societal boundaries, creating two unforgettable cinema personas. Actor Shahrukh Khan. The second shared award is for the Hindi film 12th Fail, for portraying with raw honesty and emotional depth the transformative journey of a village boy, once aimless, later unstoppable, who rises to become an IPS officer. The actor is Vikrant Massey. ಪಿ ಶೇಷಾದ್ರಿ ನಾನ್ ಪಿಕ್ಚರ್ ವಿಭಾಗದಲ್ಲಿ ಅತ್ಯುತ್ತಮ ಕಥೆ ಪ್ರಶಸ್ತಿ ಚಿದಾನಂದ ನಾಯ್ಕ ಅವರ ಸನ್ಫ್ಲವರ್ಸ್ ವರ್ ದ ಫಸ್ಟ್ ಒನ್ಸ್ ಟು ನೋಗೆ ಲಭಿಸಿದೆ ಎಂದು ಹೇಳಿದರು. ಇದೇ ವೇಳೆ ನಾನ್ ಪಿಕ್ಚರ್ ವಿಭಾಗದ ವಿವಿಧ ಪ್ರಶಸ್ತಿಗಳನ್ನು ಪ್ರಕಟಿಸಿದರು. 2023 ಜನವರಿ 1ರಿಂದ 2023 ಡಿಸೆಂಬರ್ 31ರೊಳಗೆ ಸೆನ್ಸಾರ್ ಆದ ಚಿತ್ರಗಳನ್ನು ಪ್ರಶಸ್ತಿಗಾಗಿ ಪರಿಗಣಿಸಲಾಗಿತ್ತು. The language is Kannada. Scriptwriter is Chidananda Nayak. Citation goes like this: for his evocative use of folklore, weaving the sense of smell as a subtle leitmotif to sensitivity, explore the nuances of belief system. ಇದಕ್ಕೂ ಮುನ್ನ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗೆ ಆಯ್ಕೆ ಮಾಡಲಾದ ಚಲನಚಿತ್ರಗಳ ಮಾಹಿತಿಯನ್ನು ಒಳಗೊಂಡ ವರದಿಯನ್ನು ಆಯ್ಕೆ ಸಮಿತಿಯ ಸದಸ್ಯರು ದೆಹಲಿಯಲ್ಲಿಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಸಲ್ಲಿಸಿತು. ಈ ಸಂದರ್ಭದಲ್ಲಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್, ಆಯ್ಕೆ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು.